ಇವತ್ ಮಾತಾಡ್ತಾ ಇರೋದು ಒಂದು ಪವರ್ಫುಲ್ ವಿಷಯದ ಬಗ್ಗೆ. ಅದು ಏನಂದ್ರೆ ಅವಕಾಶಗಳು ಪದೇ ಪದೇ ಸಿಗುವುದಿಲ್ಲ. ಎದ್ದೇಳಿ ಗೆಳೆಯರೇ, ಕಣ್ಣು ಬಿಟ್ಟು ನೋಡಿ, ಜಗತ್ತು ನಿಮ್ಗಾಗಿ ಕಾಯ್ತಾ ಇದೆ. ಪ್ರತಿದಿನ ನಿಮ್ ಮುಂದೆ ಹೊಸ ಹೊಸ ದಾರಿಗಳು ತೆರೆದುಕೊಳ್ಳುತ್ತಿವೆ. ಅವುಗಳೇ ಅವಕಾಶಗಳು. ಆದ್ರೆ ಬಹಳಷ್ಟು ಜನ ಮಲಗಿದ್ದಾರೆ. ತಮ್ಮ ಸೋಮಾರಿತನದ ಗೂಡಿನಲ್ಲಿ ಭಯದ ಕತ್ತಲೆಯಲ್ಲಿ ಮುದುರಿಕೊಂಡಿದ್ದಾರೆ. ಅವರಿಗೆ ಈ ಸತ್ಯ ಅರ್ಥವಾಗ್ತಿಲ್ಲ. ಅವಕಾಶಗಳು ಮತ್ತೆ ಮತ್ತೆ ಬರುವುದಿಲ್ಲ. ಇದ ಟಾಪಿಕ್ ಮೇಲೆ ಬನ್ನಿ ವಿಡಿಯೋನ ಶುರು ಮಾಡೋಣ. ಅವಕಾಶ ಅಂದ್ರೆ ಏನು? ಇದು ಕೇವಲ ಒಂದು ಒಳ್ಳೆಯ ಜಾಬ್ ಆಫರ್ ಅಲ್ಲ, ಒಂದು ಪರೀಕ್ಷೆ ಅಲ್ಲ. ಇದು ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಬಲ್ಲ ಒಂದು ಸಣ್ಣ ಕಿಡಿ. ಕೆಲವೊಮ್ಮೆ ಅದು ದೊಡ್ಡದಾಗಿ ಕಾಣಿಸಬಹುದು. ಒಂದು ಹೊಸ ಬಿಸ್ನೆಸ್ ಶುರು ಮಾಡೋ ಐಡಿಯಾ ಆಗಿರ್ಬೋದು, ವಿದೇಶದಲ್ಲಿ ಓದೋ ಚಾನ್ಸ್ ಆಗಿರ್ಬೋದು. ಇನ್ನು ಕೆಲವೊಮ್ಮೆ ಅದು ಅಷ್ಟೇನು ಮುಖ್ಯವಲ್ಲ ಅನಿಸ್ಬೋದು. ಒಂದು ಹೊಸ ಪುಸ್ತಕ ಓದೋ ನಿರ್ಧಾರ, ಒಂದು ಹೊಸ ಕೌಶಲ್ಯ ಕಲಿಯುವ ಆಸೆ, ಮುಂಜಾನೆ ಬೇಗ ಎದ್ದು ವ್ಯಾಯಾಮ ಮಾಡೋ ಸಂಕಲ್ಪ. ಆದ್ರೆ ನೆನಪಿಡಿ, ಆ ಸಣ್ಣ ಕಿಡಿಯೇ ಮುಂದೆ ದೊಡ್ಡ ಬೆಂಕಿಯಾಗಿ ನಿಮ್ಮ ಭವಿಷ್ಯವನ್ನು ಬೆಳಗಬಲ್ಲದು. ನಮ್ಮ ಯುವಕರು ಏನ್ ಮಾಡ್ತಾರೆ ಗೊತ್ತಾ? ಸಿಕ್ಕ ಅವಕಾಶಗಳನ್ನ ಲಘುವಾಗಿ ತಗೊಳ್ತಾರೆ. ಅಯ್ಯೋ, ಇದಕ್ಕೇನು ಅವಸರ, ನಾಳೆ ಮಾಡೋಣ ಬಿಡು, ನನಗೆ ಅದೃಷ್ಟ ಎಲ್ಲಿದೆ ಹೇಳಿ, ನಾನು ಟ್ರೈ ಮಾಡಿದ್ರೆ ಏನಾಗುತ್ತೋ, ಇಂತಹ ನಕಾರಾತ್ಮಕ ಯೋಚನೆಗಳಲ್ಲಿ ತಮ್ಮನ್ನ ತಾವು ಬಂಧಿಸಿಕೊಂಡಿದ್ದಾರೆ. ಅವರಿಗೆ ಗೊತ್ತಿಲ್ಲ, ಅವರು ಕಳೆದುಕೊಳ್ಳುತ್ತಿರುವುದು ಕೇವಲ ಒಂದು ಅವಕಾಶವಲ್ಲ, ತಮ್ಮ ಜೀವನವನ್ನ. ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ ಕೇಳಿ. ನಿಮ್ಮ ಕಾಲೇಜ್ನಲ್ಲಿ ಒಂದು ಪ್ರಾಜೆಕ್ಟ್ ಕಾಂಪಿಟೇಷನ್ ಇದ್ದೆ ಅನ್ಕೊಳ್ಳಿ. ಅದು ನಿಮ್ಗೊಂದು ಗೋಲ್ಡನ್ ಅಪಾರ್ಚುನಿಟಿ. ನಿಮ್ಮ ಕ್ರಿಯೇಟಿವಿಟಿಯನ್ನ ತೋರಿಸೋಕೆ, ಹೊಸತನ ಕಲಿಯೋಕೆ, ನಿಮ್ಮ ಟೀಮ್ ವರ್ಕ್ ಸ್ಕಿಲ್ ಅನ್ನ ಪ್ರೂವ್ ಮಾಡೋಕೆ ಒಂದು ಸಿಕ್ಕ ವೇದಿಕೆ. ಆದ್ರೆ ನೀವೇನಾದ್ರೂ ನಮ್ಗೆ ಎಲ್ಲಿ ಬರುತ್ತೆ, ನಮ್ ಟೈಮ್ ಚೆನ್ನಾಗಿಲ್ಲ, ನಾವು ಸೋತ್ರೆ ಜನ ನಗ್ತಾರೆ ಅಂತ ಸುಮ್ಮನೆ ಕೂತ್ಕೊಂಡ್ರೆ ಆ ಅವಕಾಶ ಹೋಯ್ತು. ನಾಳೆ ನೀವು ನಿಮ್ಮ ಫ್ರೆಂಡ್ಸ್ ಬೇರೆ ಏನೋ ಸಾಧಿಸಿದಾಗ ಪಶ್ಚಾತ್ತಾಪ ಪಡ್ಬೋದು. ಒಂದ್ಸಾರಿ ಪ್ರಯತ್ನ ಪಟ್ಟಿದ್ರೆ ಏನಾಗ್ತಿತ್ತು ಅಂತ ಅಂದ್ಕೊಳ್ಬಹುದು. ಆಗ ಕಳೆದು ಹೋದ ಕಾಲ ಹಿಂತಿರುಗಿ ಬರುವುದಿಲ್ಲ. ಅವಕಾಶ ಅಂದ್ರೆ ಏನು ಗೊತ್ತಾ? ಇದು ಒಂದು ಹರಿಯುವ ನದಿ ಇದ್ದ ಹಾಗೆ. ಈಗ ನೀವು ಆ ನೀರಿನಲ್ಲಿದ್ರೆ ಆ ನೀರು ಮುಂದೆ ಹರಿದು ಹೋಗುತ್ತೆ. ನೀವು ದಡದಲ್ಲಿ ನಿಂತು ನಾನು ಆಮೇಲೆ ಬರ್ತೀನಿ ಅಂದ್ರೆ ಆ ನೀರು ನಿಮ್ಗಾಗಿ ಕಾಯಲ್ಲ. ಹಾಗೆ ಒಂದು ಸಾರಿ ಕಳೆದುಕೊಂಡ ಅವಕಾಶ ಮತ್ತೆ ಅದೇ ರೂಪದಲ್ಲಿ ಸಿಗಲ್ಲ. ಅದು ಬೇರೆ ದಾರಿಯಲ್ಲಿ, ಬೇರೆ ಸಮಯದಲ್ಲಿ ಬರಬಹುದು. ಆದ್ರೆ ಆ ಕಳೆದು ಹೋದ ಅವಕಾಶದ ಬೆಲೆ ನಿಮ್ಗೆ ಅವಾಗ ಗೊತ್ತಾಗುತ್ತೆ. ಕೆಲವರು ಹೇಳ್ತಾರೆ, ನಮ್ ಟೈಮ್ ಬಂದಾಗ ಎಲ್ಲವೂ ಸರಿ ಹೋಗುತ್ತೆ. ಯಾವ ಟೈಮ್ ಕಾಯ್ತಾ ಇದ್ದೀರಾ ನೀವು? ಕುಳಿತುಕೊಂಡು ಆಕಾಶ ನೋಡಿದ್ರೆ ಮಳೆ ಬರಲ್ಲ. ಹಾಗೆ ಸುಮ್ಮನೆ ಕೂತ್ಕೊಂಡು ಕಾಯ್ತಾ ಇದ್ರೆ ಟೈಮ್ ನಿಮ್ಮನ್ನ ಕಾಯಲ್ಲ. ಟೈಮ್ ಎಲ್ಲರಿಗೂ ಒಂದೇ ತರ ಇರುತ್ತೆ. ಯಾರು ಆ ಟೈಮ್ನ ಬೆಲೆಯನ್ನು ಅರಿತು ಸಿಕ್ಕ ಅವಕಾಶಗಳನ್ನ ಬಳಸ್ಕೊಳ್ತಾರೋ ಅವರೇ ಜೀವನದಲ್ಲಿ ಗೆಲ್ಲೋದು. ನೋಡಿ, ಅವಕಾಶಗಳು ಕೆಲವು ಸುಖದ ರೂಪದಲ್ಲಿ ಮಾತ್ರ ಬರಲ್ಲ. ಕೆಲವೊಮ್ಮೆ ಅವು ಕಷ್ಟದ ರೂಪದಲ್ಲಿಯೂ ಬರಬಹುದು. ಒಂದು ಹೊಸ ಕಲಿಯುವಿಕೆನ ಇರಬಹುದು, ಒಂದು ಆರ್ಥಿಕ ಸಂಕಷ್ಟ ಇರಬಹುದು. ಆಗ ಬಹಳಷ್ಟು ಜನ ಹೆದರಿ ಓಡೋಗ್ತಾರೆ. ಆ ಕಷ್ಟದ ಹಿಂದೆ ಒಂದು ದೊಡ್ಡ ಅವಕಾಶ ಅಡಗಿರುತ್ತೆ ಅನ್ನೋದನ್ನ ನೆನಪಿಡಿ. ಆ ಕಷ್ಟವನ್ನ ಎದುರಿಸಿ ನಿಂತರೆ ಹೊಸ ದಾರಿಗಳು ತೆರೆದುಕೊಳ್ಳುತ್ತವೆ. ಕಷ್ಟಪಡದೆ ಯಾವತ್ತೂ ದೊಡ್ಡದನ್ನ ಸಾಧಿಸೋಕೆ ಆಗಲ್ಲ. ಒಂದು ಸಣ್ಣ ಗಿಡ ಚಿಗುರೊಡೆಯಬೇಕಾದ್ರೆ ಏನು ಮಾಡುತ್ತೆ ಗೊತ್ತಾ? ಅದು ಮಣ್ಣನ್ನ ಸೀಳಿ ಹೊರಗೆ ಬರುತ್ತೆ. ಎಷ್ಟೇ ಕಷ್ಟವಾದರೂ ತನ್ನ ಅಸ್ತಿತ್ವವನ್ನು ತೋರಿಸುತ್ತೆ. ಹಾಗೆ ನಿಮ್ಮ ಜೀವನದಲ್ಲಿ ನೀವು ಏನಾದ್ರೂ ಸಾಧಿಸಬೇಕಾದ್ರೆ ಕಷ್ಟ ಪಡಲೇಬೇಕು. ಆ ಕಷ್ಟದ ದಾರಿಯಲ್ಲಿ ಸಿಗೋ ಪ್ರತಿಯೊಂದು ಸಣ್ಣ ಅವಕಾಶವನ್ನ ಗಟ್ಟಿಯಾಗಿ ಹಿಡಿದುಕೊಳ್ಬೇಕು. ಯೋಚನೆ ಮಾಡಿ, ಥಾಮಸ್ ಎಡಿಸನ್ ಬಲ್ಬ್ ಕಂಡುಹಿಡಿಯೋಕೆ ಎಷ್ಟು ಬಾರಿ ಫೇಲ್ ಆದ್ರೂ ಗೊತ್ತಾ? ಸಾವಿರಾರು ಬಾರಿ. ಆದ್ರೆ ಅವರು ಪ್ರಯತ್ನ ಮಾಡೋದನ್ನ ನಿಲ್ಲಿಸಲಿಲ್ಲ. ಪ್ರತಿ ಫೇಲ್ಯೂರ್ ಅವರಿಗೆ ಒಂದು ಹೊಸ ಪಾಠಕನ್ನು ಕಲಿಸಿತು. ಅದು ಅವರಿಗೆ ಸಿಕ್ಕ ಸಾವಿರಾರು ಅವಕಾಶಗಳು. ಅವರು ಒಂದೇ ಪ್ರಯತ್ನದಲ್ಲಿ ಸೋತು ಸುಮ್ಮನಾಗಿದ್ದರೆ ಇವತ್ತು ನಾವೆಲ್ಲ ಕತ್ಲೆಯಲ್ಲಿ ಇರಬೇಕಾಗಿತ್ತು. ಅವರು ಪ್ರತಿ ಸೋಲನ್ನ ಒಂದು ಅವಕಾಶವಾಗಿ ತೆಗೆದುಕೊಂಡರು. ಈ ರೀತಿ ಮಾಡಿದ್ರೆ ಆಗಲ್ಲ, ಬೇರೆ ರೀತಿ ಟ್ರೈ ಮಾಡಬೇಕು ಅಂತ ಅವರ ಆ ಛಲವೇ ಅವರನ್ನ ಜಗತ್ತಿಗೆ ಬೆಳಕು ನೀಡುವಂತೆ ಮಾಡಿತು. ಅದೇ ರೀತಿ ನಿಮ್ಮ ಜೀವನದಲ್ಲಿ ಎಷ್ಟೋ ಸಾರಿ ಸೋಲುಗಳು ಇರಬಹುದು, ನಿರಾಸೆ ಆಗ್ಬೋದು. ಆದ್ರೆ ಅದನ್ನೇ ಕೊನೆ ಎಂದು ಅನ್ಕೊಳ್ಬೇಡಿ. ಪ್ರತಿಯೊಂದು ಸೋಲಿನಲ್ಲಿ ಒಂದು ಪಾಠ ಇರುತ್ತೆ. ಅದು ಮುಂದಿನ ದೊಡ್ಡ ಗೆಲುವಿಗೆ ದಾರಿ ತೋರಿಸುವ ಒಂದು ಅವಕಾಶ ಆಗಿರುತ್ತೆ. ಎದ್ದು ನಿಲ್ಲಿ, ಮತ್ತೆ ಪ್ರಯತ್ನಿಸಿ. ನೀವು ವಿದ್ಯಾರ್ಥಿಗಳಾಗಿದ್ದರೆ ನಿಮ್ಮ ಮುಂದಿನ ಪ್ರತಿ ಪರೀಕ್ಷೆ ಒಂದು ಅವಕಾಶ. ನಿಮ್ಮ ಜ್ಞಾನವನ್ನ ತೋರಿಸೋಕೆ, ನಿಮ್ಮನ್ನ ನೀವು ಉತ್ತಮಪಡಿಸಿಕೊಳ್ಳೋಕೆ ಸಿಕ್ಕ ಒಂದು ವೇದಿಕೆ. ಅದನ್ನ ಭಯದಿಂದ ನೋಡಬೇಡಿ, ಒಂದು ಸವಾಲಾಗಿ ಸ್ವೀಕರಿಸಿ. ನಿಮ್ಮ ಶಕ್ತಿ ಮೀರಿ ಪ್ರಯತ್ನ ಪಡಿ. ನಿಮ್ಮ ಅಂಕಗಳು ಕೇವಲ ಸಂಖ್ಯೆಗಳಲ್ಲ, ನಿಮ್ಮ ಶಿಸ್ತಿನ, ನಿಮ್ಮ ಪರಿಶ್ರಮದ ಸಂಕೇತ. ನೀವು ಕೆಲಸ ಮಾಡ್ತಿದ್ರೆ ನಿಮ್ಮ ಕೆಲಸದ ಸ್ಥಳದಲ್ಲಿ ಬರೋ ಪ್ರತಿಯೊಂದು ಹೊಸ ಜವಾಬ್ದಾರಿ ಒಂದು ಅವಕಾಶ. ನಿಮ್ಮ ಸಾಮರ್ಥ್ಯವನ್ನ ಹೆಚ್ಚಿಸಿಕೊಳ್ಳೋಕೆ, ಹೊಸತನ್ನ ಕಲಿಯೋಕೆ ಸಿಕ್ಕ ಒಂದು ಚಾನ್ಸ್. ಇದೆಲ್ಲ ನನಗೆ ಯಾಕೆ ಅಂತ ಮೂಗು ಮುರಿಬೇಡಿ. ಆ ಕೆಲಸವನ್ನ ಶ್ರದ್ಧೆಯಿಂದ ಮಾಡಿ. ಮುಂದೆ ಅದು ನಿಮ್ಮ ಬೆಳವಣಿಗೆಗೆ ಸಹಾಯ ಮಾಡುತ್ತೆ. ಹಾಗಾಗಿ ಗೆಳೆಯರೇ, ಕಣ್ಣು ತೆರೆದು ನೋಡಿ. ನಿಮ್ಮ ಸುತ್ತಲೂ ಎಷ್ಟೋ ಅವಕಾಶಗಳು ಕಾಯ್ತಾ ಇವೆ. ಅವುಗಳನ್ನ ಗುರುತಿಸಿ, ಅವುಗಳಿಗೆ ಬಾಚಿ ತಬ್ಬಿಕೊಳ್ಳಿ. ನಾನು ಮಾಡಬಲ್ಲೆ ಅನ್ನೋ ಧೈರ್ಯದಿಂದ ಹೆಜ್ಜೆ ಹಾಕಿ. ನೆನಪಿಡಿ, ಕಳೆದು ಹೋದ ಅವಕಾಶ ಮತ್ತೆ ಸಿಗಲ್ಲ. ಈಗ ಸಿಕ್ಕಿರೋ ಕ್ಷಣವೇ ನಿಮಗೆ ಸಿಕ್ಕಿರುವ ಸುವರ್ಣ ಅವಕಾಶ. ಇದನ್ನ ವ್ಯರ್ಥ ಮಾಡಬೇಡಿ. ನಿಮ್ಮ ಭವಿಷ್ಯ ನಿಮ್ಮ ಕೈಲಿದೆ. ಎದ್ದೇಳಿ, ನಿಮ್ಮ ಕನಸುಗಳನ್ನು ನನಸು ಮಾಡಿಕೊಳ್ಳಕ್ಕೆ ಇದುವೇ ಸಕಾಲ. ಇಂತಹ ಪವರ್ಫುಲ್ ಮೋಟಿವೇಶನ್ಗಳಿಗಾಗಿ ಮೈಂಡ್ ಸೆಟ್ 99 ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.